ಪ್ರೈಸ್ ಲಾರ್ಡ್. ದೇವರತೆ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 22ನೇ ವಾಕ್ಯ. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಯೇಸು ತನ್ನ ಶಿಷ್ಯರುಗಳನ್ನು ಆರಿಸಿಕೊಂಡ ನಂತರ 10ನೇ ಅಧ್ಯಾಯದಲ್ಲಿ ಆತನ 12 ಮಂದಿ ಶಿಷ್ಯರನ್ನು ಆರಿಸ್ಕೊಂಡು ಅವರಿಗಿರುವಂತಹ ಒಂದು ಉಪದೇಶವನ್ನು ಕೊಡುವುದನ್ನು ನಾವು ನೋಡ್ತಾ ಇದ್ದೀವಿ. ಈ 12 ಮಂದಿಗೆ ಕಳುಹಿಸಿಕೊಡುವಾಗ, ಅದರ 5ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಈ 12 ಮಂದಿಯನ್ನು ಯೇಸು ಕಳುಹಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟಿದ್ದೇನೆಂದರೆ ಏನೇನು ಮಾಡಬೇಕು, ಹೇಗೆ ಇರಬೇಕು, ಏನು ಎಂಬುದಾಗಿ ಎಲ್ಲ ಅವರಿಗೆ ವಿಷಯಗಳನ್ನು ಹೇಳ್ಕೊಡ್ತಾ ಇದ್ದಾನೆ. ಈ 12 ಜನರನ್ನು ಯೇಸು ತನ್ನ ಶಿಷ್ಯ ಗುಂಪಿನಿಂದ ಆರಿಸ್ಕೊಳ್ತಾರೆ. ಅನೇಕ ಹಿಂಬಾಲಕರು ಯೇಸು ಇದ್ದಾರೆ, ಆದ್ದರಿಂದ 12 ಜನರನ್ನು ಆರಿಸ್ಕೊಂಡಿದ್ದಾರೆ. ಯಾಕೆ ಆರಿಸ್ಕೊಂಡಿದ್ದಾರೆ? ಅವರು ತನ್ನ ಸಂಗಡ ಇರಬೇಕು, ಮಾತ್ರವಲ್ಲ ದೆವ್ವಗಳನ್ನು ಬಿಡಿಸಬೇಕು, ಎಲ್ಲ ಥರದ ರೋಗಗಳನ್ನು, ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರವನ್ನು, ಶಕ್ತಿಯನ್ನು ಕೊಟ್ಟು ದೇವರು ಈಗ ಏನು ಮಾಡ್ತಾ ಇದ್ದಾರೆ, ಅವರನ್ನು ಕಳಿಸ್ಕೊಡ್ಬೇಕಾದ್ರೆ 16ನೇ ವಾಕ್ಯದಲ್ಲಿ ಹೇಳ್ತಾರೆ, ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೊಗೆಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡ್ತೇನೆ, ನೀವು ಜಾಣರಾಗಿರ್ರಿ ಅಂತೆಲ್ಲ ಹೇಳಿ ಮುಂದೆ 22ನೇ ವಾಕ್ಯದಲ್ಲಿ ಹೇಳ್ತಾನೆ, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡ್ತಾರೆ. ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ. ಯೇಸುವಿನ ಹೆಸರು ಪವರ್ಫುಲ್ ಆದಂತಹ ಹೆಸರು. ನಾವು ಅಪೊಸ್ತಲರ ಕೃತ್ಯದಲ್ಲಿ ಓದುವಾಗ ಪೇತ್ರ, ಯೋಹಾನರು ಹೇಳ್ತಾರೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಅಂತ ಹೇಳಿದಾಗ ಕುಣಿದಾಡ್ತಾನೆ. ಆದರೆ ಯೇಸು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನನ್ನ ಹೆಸರಿನ ನಿಮಿತ್ತ, ಮುಂದಿನ ದಿನಗಳಲ್ಲಿ ನನ್ನ ಹೆಸರಿನ ನಿಮಿತ್ತ ಎಲ್ಲರೂ ನಿಮ್ಮನ್ನು ಹಾಗೆ ಮಾಡ್ತಾರೆ. ಯಾರೂ ಸಹ ನಿಮ್ಮನ್ನು ಪ್ರೀತಿ ಮಾಡಲ್ಲ. ಯೇಸುವಿನ ಜನರು ಅಂತ ಹೇಳಿದ್ರಿಂದ ಪ್ರೀತಿ ಮಾಡಲ್ಲ, ಹಾಗೇ ಮಾಡ್ತಾರೆ. ಇವತ್ತು ಸಹ ನಾವು ಅದನ್ನೇ ನೋಡ್ತಾ ಇದ್ದೀವಿ. ಅನೇಕರು ಯೇಸುವನ್ನು ನಂಬುತ್ತಾರೆ, ಯೇಸುವಿಗಾಗಿ ಜೀವನ ಮಾಡೋದಕ್ಕಾಗಿ ತೀರ್ಮಾನ ಮಾಡ್ತಾರೆ. ಆದರೆ ಶತ್ರುವಾದ ಸೈತಾನನು ಅನೇಕರನ್ನು ಬಡಿದೆಬ್ಬಿಸಿ ಅವರಿಗೆ ವಿರುದ್ಧವಾಗಿ ಮಾತನಾಡುವಂತಹ ಒಂದು ಅನುಭವಕ್ಕೆ ನಡೆಸ್ತಾನೆ. ಅವರಿಗೆ ವಿರುದ್ಧವಾಗಿ ಮಾತಾಡುವಂತಹ ಒಂದು ಅನುಭವಕ್ಕೆ ನಡೆಸಿ ಅವರನ್ನು ಹಾಗೆ ಮಾಡುವಂತಹ ಲೆವೆಲ್ಗೆ ತಗೊಂಡು ಹೋಗ್ತಾನೆ. ಆದರೆ ದೇವರ ವಾಕ್ಯದಲ್ಲಿ ಮೊದಲೇ ಯೇಸು ಸ್ವಾಮಿ ನಮಗೆ ಹೇಳಿದ್ರು, ಎಲ್ಲರೂ ಸಹ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಹಾಗೆ ಮಾಡ್ತಾರೆ, ಎಲ್ಲರೂ ನಿಮಗೆ ವಿರುದ್ಧವಾಗಿರ್ತಾರೆ. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನೀನು ಯೇಸುವನ್ನು ನಂಬಿ ಯೇಸುವಿಗಾಗಿ ಜೀವಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ನಿನ್ನನ್ನು ಹಾಗೆ ಮಾಡುವಂತಹ ವ್ಯಕ್ತಿಗಳು ಒಂದು ವೇಳೆ ಅನೇಕರು ಇರಬಹುದು. ಆದರೆ ನಿರಾಶೆ ಪಡಬಾರ್ದು. ಯೇಸು ಆಲ್ರೆಡಿ ಹೇಳಿದ್ದಾರೆ, ಹಾಗೆ ಮಾಡಿದ್ರು ಅಂತೇಳಿ, ಜನ ಹಾಗೆ ಮಾಡ್ತಾರೆ ಅಂತೇಳಿ ನೀನು ಹಿಂದೆ ಹೋಗಬೇಡ, ನೀನು ಕಡೆಯವರೆಗೂ ತಾಳ್ಕೋಬೇಕು. ಹಾಗೆ ಮಾಡುವಂತಹ ವ್ಯಕ್ತಿಗಳನ್ನು ನೋಡಿ ನಿರಾಶನಾಗದೆ, ವೇದನೆ ಪಡದೆ, ಹಾಗೆ ಮಾಡುವಾಗಲೂ ಸಹ ಕರ್ತನ ಸನ್ನಿಧಾನದಲ್ಲಿ ಹಾಗೆ ಮಾಡದೇ ಇರುವಂತಹ ಆತನ ಮುಖವನ್ನು ನೋಡ್ತಾ ಇರೋದಾದರೆ ಆತನು ನಿನ್ನನ್ನು ರಕ್ಷಿಸುವಂತಹ ದೇವರಾಗಿದ್ದಾನೆ. ಇಲ್ಲಿವರೆಗೂ ತಾಳ್ಕೋಬೇಕು, ಕಡೆಯವರೆಗೂ ತಾಳ್ಕೋಬೇಕು. ಕಡೆಯವರೆಗೂ ಅಂತ ಯಾವಾಗ? ನನ್ನ ಉಸಿರು ಹೋಗೋವರೆಗೂ, ಇಲ್ಲಾಂದರೆ ಕರ್ತನ ಬರೋಣದವರೆಗೂ ನಾನು ಅದನ್ನು ಸಹಿಸ್ಕೊಳ್ಳೋದಕ್ಕೆ ತಯಾರಾಗಬೇಕು. ಹಾಗೆತನ ಜನ ಮಾಡ್ಬೋದು, ದ್ವೇಷ ಅವ್ರು ಸಾಧಿಸ್ಬೋದು, ನಮ್ಮ ಜೀವಿತದಲ್ಲಿ ವಿರೋಧಗಳನ್ನು ಮಾಡಬಹುದು. ಆದರೆ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗೋಸ್ಕರ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಈ ದಿವಸದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಕರ್ತನ ಮುಖವನ್ನು ನೋಡುತ್ತಾ ಹೇಳೋಣ, ಕರ್ತನೆ, ಎಲ್ಲರೂ ಹಾಗೆ ಮಾಡಿದರೂ ಸಹ, ಎಲ್ಲರೂ ನನಗೆ ವಿರುದ್ಧವಾದರೂ ಸಹ ನಾನು ನಿನ್ನನ್ನು ಪ್ರೀತಿಸೋದನ್ನು ಮಾತ್ರ ಬಿಡೋದಿಲ್ಲ. ನಾನು ನಿನ್ನನ್ನು ಕರ್ತನೆ ಆರಾಧಿಸುವುದನ್ನು ಬಿಡೋದಿಲ್ಲ. ಜನರೆಲ್ಲ ಹಾಗೆ ಮಾಡಿದ್ರೂ ಸಹ ನಮ್ಮನ್ನು ರಕ್ಷಿಸುವ, ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡಿ ನಮ್ಮನ್ನು ನಡೆಸುವಂತಹ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ, ನಾನು ನಿಮಗೆ ಶಕ್ತಿ ಕೊಟ್ಟಿದ್ದೀನಿ, ನೀವು ನನ್ನ ಜನರು ಅಂತೇಳಿ ಜನ ನಿಮ್ಮನ್ನೇನು ಪ್ರೀತಿ ಮಾಡಲ್ಲ. ನಿಮಗೆ ಅಧಿಕಾರ ಇದೆ ಅಂತೇಳಿ ನಿಮ್ಮನ್ನೇನು
ಓವರ್ ಪ್ರೀತಿ ಮಾಡಲ್ಲ, ನಿಮ್ಮನ್ನು ದ್ವೇಷ ಮಾಡ್ತಾರೆ, ನಿಮ್ಮನ್ನು ಹಾಗೆ ಮಾಡ್ತಾರೆ. ಆದರೆ ಒಂದು ವಿಷಯ, ಕಡೆಯವರೆಗೂ ನೀನು ಅದನ್ನು ಸಹಿಸ್ಕೊಳ್ಬೇಕಾಗತ್ತೆ, ಕಡೆಯವರೆಗೂ ನೀನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕಡೆಯವರೆಗೂ ನನ್ನ ಮೇಲಿಟ್ಟಂತಹ ಆ ಪ್ರೀತಿ, ಆ ನಂಬಿಕೆಯನ್ನು ನೀನು ಇಟ್ಕೊಳ್ಳೋದಾದರೆ ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನೀನು ಕರ್ತನನ್ನು ಆರಾಧಿಸುವುದಕ್ಕಾಗಿ ತೀರ್ಮಾನ ಮಾಡಿದ್ದರ ನಿಮಿತ್ತ, ನೀನು ಕರ್ತನಿಗಾಗಿ ಜೀವಿಸುವುದಕ್ಕಾಗಿ ತೀರ್ಮಾನ ಮಾಡಿದ್ದರ ನಿಮಿತ್ತ ನಿನ್ನನ್ನು ಹಾಗೆ ಮಾಡ್ತಾ ಇರ್ಬೋದು, ನಿನ್ನ ಕುಟುಂಬದವರು ಹಾಗೆ ಮಾಡ್ತಾ ಇರ್ಬೋದು, ನಿನ್ನ ಬಂಧುಗಳು ನಿನ್ನನ್ನು ಹಾಗೆ ಮಾಡ್ತಾ ಇರ್ಬೋದು, ನಿನ್ನ ಸ್ನೇಹಿತರು ನಿನ್ನನ್ನು ಹಾಗೆ ಮಾಡ್ತಾ ಇರ್ಬೋದು. ನಿರಾಶೆ ಪಡಬೇಡ. ನೀನು ಆತನ ಮುಖವನ್ನು ನೋಡುತ್ತಾ ನೀನು ಆತನ ಬಳಿಯಲ್ಲಿ ಪ್ರಾರ್ಥನೆ ಮಾಡುವುದಾದರೆ, ನೀನು ಆತನ ಬರೋಣದವರೆಗೂ ಕಾಯ್ತಾ ಇರೋದಾದರೆ, ನಿನ್ನ ಜೀವಿತದಲ್ಲಿ ನಿನ್ನನ್ನು ರಕ್ಷಿಸುವುದಕ್ಕೆ ಶಕ್ತನಾದೊಬ್ಬ ದೇವರಿದ್ದಾನೆ. ನಂಬಿದಂತಹ ತನ್ನ ಮಕ್ಕಳನ್ನು ಕೈ ಬಿಡದೆ ನಡೆಸುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಆತನ ಮುಖವನ್ನು ನೋಡಿ ಆತನಲ್ಲಿ ಆಶ್ರಯಿಸಿ ಮುಂದೆ ಸಾಗೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯ ಆಶೀರ್ವಾದ ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ನೀನು ಕರೆದಿದ್ದಿ, ನಮ್ಮನ್ನು ರಕ್ಷಿಸಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ, ಜನ ನಮ್ಮನ್ನು ಹಾಗೆ ಮಾಡುವಾಗ, ನಿನ್ನ ನಿಮಿತ್ತ ನಮ್ಮನ್ನು ದ್ವೇಷಿಸುವಾಗ, ನಾವು ನಿನ್ನನ್ನು ಬಿಟ್ಟು ಹಿಂದಿರುಗದೆ ಹಿಂಜರಿದು ಹೋಗದೆ ನಿನ್ನನ್ನು ಮಾತ್ರ ಆತ್ತುಕೊಂಡು ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.